ಹಾಯ್ ಹಲೋ ನಮಸ್ತೆ, ನಾನು ಕಾಂತ. ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ದೀವಿ. ಮುಂಚೆನೇ ಪ್ಲಾನ್ ಏನಿರಲಿಲ್ಲ ಹೋಗಬೇಕು ಅಂತ. ಏನೋ ಗೊತ್ತಿಲ್ಲ, ನಮ್ಮ ಮನೆಯವರು ಸಡನ್ನಾಗಿ ಹೋಗ್ಬರೋಣ ಅಂತ ಹೇಳಿದರು. ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಡ್ರೆಸ್ ತೊಗೊಳಕ್ಕೆ ಹೋಗಿ ಬರೋ ಡ್ರೆಸ್ಸಸ್ ಎಲ್ಲ ಬಿದ್ದೋಯ್ತು. ಅದನ್ನೇ ಮತ್ತೆ ನೀಟಾಗಿ ಜೋಡಿಸಿ ಇಡ್ತಾ ಇದ್ದೀನಿ. ನಾವು ಹೋಗಬೇಕು ಅಂದಾಗ ಹೋಗೋಕ್ಕಾಗಲ್ವಂತೆ. ಅವ್ರು ಕರೆಸ್ಕೊಂಡಾಗ ಮಾತ್ರ ನಾವು ಹೋಗೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅದು ಗೊತ್ತಾಗಿರ್ಬೇಕಲ್ಲ ಯಾವುದು ಅಂತ. ಅದೇ ಪುಣ್ಯಕ್ಷೇತ್ರಗಳು ಅಂದರೆ ದೇವಸ್ಥಾನಗಳು. ಬನ್ನಿ ಎಲ್ಲಿ ಹೋಗ್ತೀವಿ ಅಂತ ಮುಂದೆ ಹೇಳ್ತೀನಿ. ಬಂದ್ವಿ ನೋಡಿ, ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀವಿ. ಕಾರ್ಗೆ ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮೂರ ಗೇಟಲ್ಲೇ ಬಂಕಿದೆ, ಅಲ್ಲೇ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡು ಕಾರ್ ಪಾರ್ಕ್ ಮಾಡಿ ಯಲಹಂಕ ಅಲ್ಲಿ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬಸ್ ಬುಕ್ ಆಗಿದೆ. ಬಸ್ಸಲ್ಲಿ ಹೋಗೋದೇ ಸೇಫ್ಟಿ ಅನಿಸ್ತು. ಯಾಕೆಂದರೆ ನಮ್ಮ ಮನೆಯವರು ಒಬ್ಬರೇ ಡ್ರೈವ್ ಮಾಡಬೇಕು ಬರ್ತಾ ಹೋಗ್ತಾ, ಅದಕ್ಕೆ ಬಸ್ಸೇ ಸೇಫ್ಟಿ ಅನಿಸ್ತು. ಹಲೋ ಫ್ರೆಂಡ್ಸ್, ಇವತ್ತು ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಪ್ಪ ಮಂತ್ರಾಲಯ ಹೋಗ್ತಿದ್ದೀವಿ. ಸಾಯಂಕಾಲ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಿದ್ದೀವಿ. 7 PM ಆಗಿದೆ, ಹೊರಟಿದ್ದೀವಿ. ಯಲಹಂಕ ಅಲ್ಲಿ ಬಸ್ಸಿಗೆ ಹೋಗ್ತಾ ಇದ್ದೀವಿ, ಕಾರಲ್ಲಿ ಹೋಗ್ತಾ ಇಲ್ಲ. ಮನೆಯಿಂದ ಕಾರಲ್ಲಿ ಹೋಗ್ತಾ ಇದ್ದೀವಿ. ಯಲಹಂಕ ಅಲ್ಲಿ ಪಾರ್ಕ್ ಮಾಡಿ ಬಸ್ಸಲ್ಲಿ ಹೋಗ್ತೀವಿ. ನಾನು ನಮ್ಮ ಮನೆಯವರು ಏನ್ರಿ? ಹ್ಞೂ, ಸಾಕು. ನಾನು ನಮ್ಮ ಮನೆಯವರು ರಕ್ಷಾ, ನಾವು 3 ಜನ ಹೋಗ್ತಾ ಇದ್ದೀವಿ. ಈಗ 8 ಗಂಟೆಗೆ ಬಸ್ ಇರೋದು. 8 ಗಂಟೆಗೆ ಮತ್ತೆ 8 ಗಂಟೆಗೆ ಬಸ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಬೆಳಗಿನ ಜಾವ 4 o'clock ಎಲ್ಲ ಅಲ್ಲಿ ಇರ್ತೀವಿ ಮೋಸ್ಟ್ಲಿ. ದರ್ಶನ ಮುಗಿಸ್ಕೊಂಡು ಬರೋದೆ, ರಾಯರ ದರ್ಶನ ಮುಗಿಸ್ಕೊಂಡು ಬರೋದೆ. ಬೇರೆ ಎಲ್ಲೂ ಪ್ಲಾನ್ ಇಲ್ಲ ಹೋಗೋದು. ಆಮೇಲೆ ನೋಡೋಣ ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂತ ನಿಮಗೂ ತೋರಿಸ್ತೀನಿ. ರಾಯರ ದರ್ಶನ ನಿಮಗೂ ಮಾಡಿಸ್ತೀನಿ. ಹೋಗ್ತಾ ಇದ್ದೀವಿ. ಈ ರೋಡಂತೂ, ನಮ್ಮ ಕಡೆ ರೋಡಂತೂ ಬ್ಯಾಂಗ್ಳೂರು ಮೈನ್ ರೋಡಂತೂ, ಬ್ಯಾಂಗ್ಳೂರು ದೊಡ್ಡಬಳ್ಳಾಪುರ ಮೈನ್ ರೋಡಂತೂ ಯಾವಾಗಲೂ ಟ್ರಾಫಿಕ್, ಎನಿ ಟೈಮ್ ಟ್ರಾಫಿಕ್ ಇರುತ್ತೆ. ಕಾರ್ ಪಾರ್ಕ್ ಮಾಡಿ ಬಂದ್ವಿ. ಕೋಗಿಲ್ ಕ್ರಾಸಲ್ಲಿ ಬಸ್ ಇದ್ದಿದ್ದು, ಅಲ್ಲಿಗೆ ಬರುತ್ತೆ ಅಂತ ಫೋನ್ ಮಾಡಿದರು. ಮತ್ತು ಅಲ್ಲಿಗೆ ಬಂದ್ವಿ. ಲೇಟ್ ಆಗಿಬಿಡುತ್ತೆ ಅಂತ ಆಟೋಲ್ಲಿ ಬಂದ್ವಿ. 8 ಗಂಟೆಗೆ ಬಸ್ಸು ಅಂತ ಹೇಳಿದರು, ಅದಕ್ಕೆ ಲೇಟ್ ಆಗುತ್ತೆ ಅಂತ ಆಟೋಲ್ಲಿ ಬಂದ್ವಿ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡಿದ್ರು, ಸ್ವಲ್ಪ ಲೇಟ್ ಆಗುತ್ತೆ ಅಂತ. 1 hour ಲೇಟ್ ಆಗಿಬಿಡ್ತು. ವೆಯ್ಟ್ ಮಾಡ್ತಿದ್ದೀವಿ ಬಸ್ಗೆ. ಇನ್ನೂ ಸ್ವಲ್ಪ ಜನ ಈ ಕಡೆ ಇದ್ದಾರೆ, ಮಂತ್ರಾಲಯ ಬರೋರು ಇನ್ನೂ ಸ್ವಲ್ಪ ಜನ ವೆಯ್ಟ್ ಮಾಡ್ತಿದ್ದಾರೆ ಬಸ್ಗೆ. ಆದರೆ ಅವ್ರದ್ದು ಬೇರೆ ಬಸ್ಸು. ಅವರು ಕೇಳ್ತಿದ್ರು, ನೀವು ಮಂತ್ರಾಲಯನ ಅಂತ. ಹ್ಞೂ ಅಂತ ನಮ್ಮ ಮನೆಯವರ ಕಡೆ ಹೇಳ್ತಿದ್ದಾರೆ. ಅವರು ಒಂದು 5 ನಿಮಿಷ ಮುಂಚೆ ಹೋದರು. ಆಮೇಲೆ ನಮ್ಮ ಬಸ್ ಬಂತು, ನಾವು ಹೋಗೋ ಬಸ್ಸು ಹತ್ಕೊಂಡು ಹೋದ್ವಿ. ಮತ್ತು ಅಲ್ಲಿ ಅವರು ನಮ್ಮ ಜೊತೆನೇ ಹೇಳಿದ್ರು, 2 ಬಸ್ಸು ಒಂದೇ ಸಾರಿ ಹೋಯಿತು. ಅವರು ಅಲ್ಲಿನವರೇ ಅಂತೆ, ಕೋಗಿಲು ಕ್ರಾಸ್ನವರು. ಬಸ್ ಬಂತು, ಹತ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಫ್ರಂಟ್ ಸೀಟಲ್ಲಿ ಸೀಟ್ ಬುಕ್ ಆಗಿತ್ತು, ಫಸ್ಟ್ ಸೀಟೇ. ಕಂಡಕ್ಟರ್ ಚೆಕ್ ಮಾಡ್ತಿದ್ದಾರೆ ಬುಕ್ಕಿಂಗು. ಬಸ್ ಏನೋ ಸ್ವಲ್ಪ ರಿಪೇರಿ ಆಗಿತ್ತು ಅಂತ 1 hour ಲೇಟಾಗಿ ಬಂದರು. ನಿಲ್ಲಿಸಿದ್ದಾರೆ ಬಸ್ ಇನ್ನೂ ಅಲ್ಲಿ. ಮತ್ತು ರಾತ್ರಿ 10:30ಗೆ ಊಟ ಟೈಮ್ ಆಗಿತ್ತು. ಅಲ್ಲೆಲ್ಲೋ ಒಂದು ಕಡೆ ಊಟಕ್ಕೆ ನಿಲ್ಲಿಸಿದ್ರು. ಸ್ವಲ್ಪ ಜನ ಊಟ ಮಾಡಿದ್ರು. ನಾವೇ ಊಟ ಎಲ್ಲ ಮುಗಿಸ್ಕೊಂಡು ಹೋಗಿದ್ವಿ, ನಾವೇನು ಮಾಡಲಿಲ್ಲ. ಕಾಫಿ ಕುಡಿದ್ವಿ ಅಷ್ಟೇ. ಸ್ವಲ್ಪ ಜನ ಊಟ ಮಾಡಿದ್ರು. ನೋಡಿ, ಇದೆಲ್ಲ ಮಂತ್ರಾಲಯ ಟೂರಿಸ್ಟ್ ಬಸ್ಸುಗಳೇ ಆ ಕಡೆ ಹೋಗೋದು. ತುಂಬಾ ಬಸ್ಸುಗಳಿತ್ತು. ಇಲ್ಲೊಂದು 1/2 hour ಟೈಮ್ ವೇಸ್ಟ್ ಆಯಿತು. ಮತ್ತು ಬೆಳಗ್ಗೆ ಬೇಗ ಹೋದ್ವಿ. ಜರ್ನಿ ಬೇಗನೆ ಆಯಿತು. ಬೋರ್ ಏನು ಹೊಡಿಲಿಲ್ಲ ಒಟ್ಟಿನಲ್ಲಿ. ನಿದ್ದೆ ಮಾಡಿ ಎದ್ದಿರೋ ಥರ ಆಯಿತು ಬೆಳಗ್ಗೆ. ಸ್ವಲ್ಪ ಹೊತ್ತಿಗೆ ಮಂತ್ರಾಲಯ ತಲುಪಿಬಿಟ್ಟಿದ್ವಿ. ನೋಡಿ, ಹೋಗ್ತಾ ಇದ್ದೀವಿ. ನೈಟ್ ಆ ಲೈಟುಗಳೆಲ್ಲ ಒಂಥರ ಚೆನ್ನಾಗಿ ಕಾಣ್ತಿತ್ತು. ಮತ್ತು
ಬೆಳಗ್ಗೆ 4:30 ಅಷ್ಟರಲ್ಲಿ ಬಂದುಬಿಟ್ವಿ. ನಾವು ಸ್ಟೇ ಆಗ್ತಾ ಇರಲಿಲ್ಲ, ಅದಕ್ಕೆ ರೂಮ್ ಏನು ಮಾಡಲಿಲ್ಲ. ಸುಮ್ಮನೆ 2 ಅವರ್ಗೋಸ್ಕರ ಫ್ರೆಶ್ ಅಪ್ ಆಗೋದಕ್ಕೋಸ್ಕರ ರೂಮ್ ತೊಗೊಂಡ್ವಿ. 2 ಅವರ್ಗಷ್ಟೇ 500 ಏನೋ ತೊಗೊಂಡ್ರು. ಫ್ರೆಶ್ ಅಪ್ ಆಗಿ ಮತ್ತು ದರ್ಶನಕ್ಕೆ ಹೊರಟ್ರಿ. ನದಿಯಲ್ಲಿ ಸ್ನಾನ ಮಾಡೋಕ್ಕೆ ಅಲ್ಲಿ ಸ್ವಲ್ಪ ಗಲೀಜು ಅಂತ ಹೋಗಲಿಲ್ಲ. ರೂಮಲ್ಲೇ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೊರಟ್ರಿ. ರೂಮ್ ಏನು ತುಂಬ ದೊಡ್ಡದಾಗೇ ಇತ್ತು. ಫ್ಯಾಮಿಲಿಯವ್ರು ಬಂದರು, ಒಂದು 5, 6, 7, 8, 10 ಜನ ಬಂದರು ಇರ್ಬೋದಾಗಿತ್ತು. ಅಷ್ಟೊಂದು ದೊಡ್ಡದಾಗಿತ್ತು ರೂಮೆಲ್ಲ. ದೇವಸ್ಥಾನದ ಹತ್ರನೇ ಮಾಡ್ಕೊಂಡ್ವಿ, ಅಲ್ಲಿ ಮುಂದೆನೇ ರೂಮ್ ಮಾಡ್ಕೊಂಡಿದ್ವಿ. ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀವಿ. ಮತ್ತು ಲಗೇಜ್ ಎಲ್ಲ ಲಾಕರಲ್ಲಿಟ್ಟು ಹೋಗೋದು ಅಂತ. ತುಂಬ ಏನು ಲಗೇಜ್ ಇರಲಿಲ್ಲ. ಒಂದೊಂದು ಸ್ವೆಟರ್ಸ್ ಇತ್ತು ಮತ್ತು ಒಂದೊಂದು ಪೇರು ನಮ್ಮದೆಲ್ಲ 3 ಜನದ್ದು ಒಂದು ಡ್ರೆಸ್ ಇತ್ತು ಅಷ್ಟೇ. ಲಾಕರಲ್ಲಿಟ್ಟು ದರ್ಶನಕ್ಕೆ ಪೂಜೆ ಸಾಮಾನೆಲ್ಲ ತೊಗೊಂಡು ಹೋದ್ವಿ. ನೋಡಿ, ಎಂಟ್ರಿ ಆಗ್ತಾ ಇದ್ದೀವಿ. ಏನೋ ಒಂಥರ ಖುಷಿ, ಮನ್ಸಿಗೆ ಸಮಾಧಾನ, ನೆಮ್ಮದಿ. ಏನೋ ನಾವು ಅಂದ್ಕೊಂಡಿದ್ದೆಲ್ಲ ಆಗ್ಬಿಡುತ್ತೇನೋ, ನಮಗೆ ಒಳ್ಳೇದಾಗುತ್ತೇನೋ ಅನ್ನೋ ನಂಬಿಕೆಯಿಂದನೇ ಹೋದ್ವಿ. ಎಲ್ಲರೂ ದೇವಸ್ಥಾನಕ್ಕೆ ಹೋಗೋದು ದೇವ್ರನ್ನ ನೋಡೋಕ್ಕಂತೂ ಯಾರೂ ಹೋಗಲ್ಲ. ಏನೋ ನಮ್ಮ ಸ್ವಾರ್ಥಕ್ಕೋಸ್ಕರನೇ ಹೋಗ್ತೀವಿ. ಏನೋ ಒಂದು ಕೋರಿಕೆ ಬೇಡಿಕೆ ಇಟ್ಕೊಂಡೇ ನಾವು ಎಲ್ಲರೂ ದೇವ್ರ ಹತ್ರ ಹೋಗೋದು. ನಾವು ಅದೇ ಥರ ನಮ್ಮ ಕೋರಿಕೆ ನಮ್ಮ ಬೇಡಿಕೆನ ದೇವ್ರ ಹತ್ರ ಹೇಳ್ಕೊಳ್ಳೋಣ ಅಂತಲೇ ಹೋಗಿದ್ವಿ. ಬಂದ್ವಿ, ದೇವಸ್ಥಾನ ಹತ್ರ ಬಂದ್ವಿ. ಲಾಕರಲ್ಲೇನು ಇರಲಿಲ್ಲ ಲಗೇಜು. ಅಲ್ಲಿ ಪೂಜೆ ಸಾಮಾನು ತೊಗೊಂಡ್ವಿ. ಅವರೇ ಈಸ್ಕೊಂಡ್ರು, ನಾವೇ ಇಟ್ಟಿರ್ತೀವಿ ಕೊಡಿ ಅಂತ ಈಸ್ಕೊಂಡ್ರು. ನಮಗೂ ತುಂಬ ಒಳ್ಳೆಯದಾಯಿತು ಅಂತ ಅಂದ್ಕೊಂಡು ಬಂದ್ವಿ. ಪೂಜೆ ಸಾಮಾನು ಹೂವು ಎಲ್ಲ ತೊಗೊಂಡು ಮಂಚಾಲಮ್ಮ ದರ್ಶನ ಮಾಡಿಕೊಂಡು ಅಲ್ಲಿ ದೀಪ ಎಲ್ಲ ತುಪ್ಪದ ದೀಪ ಎಲ್ಲ ಹಚ್ಚಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಫಸ್ಟು ಮಂಚಾಲಮ್ಮ ದರ್ಶನ ಮಾಡಿಕೊಂಡು ಮತ್ತು ರಾಯರ ದರ್ಶನಕ್ಕೆ ಹೋಗ್ಬೇಕಂತೆ. ನಾವು ಅದೇ ಥರನೇ ಮಾಡಿದ್ವಿ. ಇಲ್ಲಿ ದೀಪ ಎಲ್ಲ ಹಚ್ತಾ ಇದ್ದೀನಿ. ಇನ್ನೂ ಒಳಗಡೆ ಬಿಡ್ತಾ ಇರಲಿಲ್ಲ. 6 ಗಂಟೆಗೇನೋ ಬಿಡ್ತಾರೆ ಅಂತ ಹೇಳಿದ್ರು. ನಾವು ಆಚೆಯಿಂದನೇ ದರ್ಶನ ಮಾಡ್ಕೊಂಡು ನೋಡಿ, ಯಾರೂ ಇಲ್ಲ ಅಲ್ಲಿ, ಎಲ್ಲ ಆಚೆಯಿಂದನೇ ನಮಸ್ಕಾರ ಮಾಡ್ಕೊತಿದ್ದಾರೆ. ನಾನು ಅಲ್ಲೇ ಹೂವು ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಮತ್ತು ರಾಯರ ದರ್ಶನಕ್ಕೆ ಹೋದ್ವಿ. ಅಲ್ಲಿ ದೀಪ ಹಚ್ಚಬೇಡಿ ಅಂತ ಹೇಳ್ತಾಯಿದ್ರು. ಹಚ್ಚೋರೆಲ್ಲ ಹಚ್ತಾನೆ ಇದ್ದರು. ಅದಕ್ಕೆ ನಾನು ಹಚ್ಚಿದೆ. ನಾನು ಇಷ್ಟೊಂದು ಹೂವು ಮುಟ್ಟು ಎಷ್ಟೋ ದಿನಗಳಾಗ್ಬಿಟ್ಟಿತ್ತು. ನನಗೆ ಹೂವು ಮುಡೋ ಅಭ್ಯಾಸನೇ ಸ್ವಲ್ಪ ಕಡಿಮೆ ಆಗಿಬಿಟ್ಟಿತ್ತು. ಯಾಕೋ ಅಲ್ಲಿ ನೋಡಿದ ತಕ್ಷಣ ಅವರು ಹೂವು ಮಾರೋರು ತಗೊಳ್ಳಿ ಅಂದರು. ನಾನು ತೊಗೊಂಡು ಮುಡ್ಕೊಂಡೆ. ನನ್ನ ಜ್ಞಾಪಕನೇ ಇಲ್ಲ ಸರಿಯಾಗಿ ಹೂವು ಮುಟ್ಟಿರೋದು. ಅಷ್ಟು ಯಾವ ಹಬ್ಬಗಳಲ್ಲೂ ಏನೋ ಸ್ವಲ್ಪ ರೂಢಿ ಕಡಿಮೆ ಆಗಿಬಿಟ್ಟಿದೆ, ಅದು ಅಭ್ಯಾಸನೇ ಕಡಿಮೆ ಆಗಿಬಿಟ್ಟಿದೆ ಹೂವು ಮುಡೋದೀಗ. ದೇವಸ್ಥಾನದ ಹತ್ರ ಮುಡ್ಕೊಂಡೆ. ನೋಡಿ, ದೀಪ ಹಚ್ತಾ ಇದ್ದೀನಿ. ಎಲ್ಲರೂ ಹಚ್ತಾ ಇದ್ದಾರೆ ದೀಪ. ಅಲ್ಲೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಅದು ಪೂಜೆ ಸಾಮಾನು ಅಂಗಡಿಯವರೇ ಎಲ್ಲ ರೆಡಿ ಮಾಡಿಟ್ಟಿದ್ರು. ತೊಗೊಂಡು ಹಚ್ತಾ ಇದ್ದೀನಿ. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ನಮಗೆ ಬೇಗನೆ ದರ್ಶನ ಆಯಿತು. ಏನು ಲೇಟ್ ಏನೂ ಆಗಲಿಲ್ಲ. ಆಚೆ ಇದ್ದಾರೆ, ಒಳಗಡೆ ಏನು ಅಷ್ಟೊಂದು ಜನ ಇರಲಿಲ್ಲ. ನೋಡಿ, ಒಳಗಡೆ ಅದು ಗರ್ಭಗುಡಿ ಇದು. ಫೋನ್ ಅಲೋ ಇಲ್ಲ, ಎಲ್ಲರಿಗೂ ಗೊತ್ತಿರೋದು ವಿಷಯ. ಅದಕ್ಕೆ ಇಲ್ಲಿಂದನೇ ಸ್ವಲ್ಪ ತೆಗೆದು ಮತ್ತು ಯಾರಾದರೂ ಏನಾದರೂ ಅಂತಾರೆ ಅಂತ ಆದರೆ
ಚೆನ್ನಾಯ್ತು. ಫ್ರೆಂಡ್ಸ್ ನೋಡಿದ್ರಲ್ಲ ಹೊರಗಡೆ ಎಷ್ಟು ಜನ ಇದ್ದಾರೆ ಅಂತ. ಇನ್ನು ಒಳಗಡೆ ಎಲ್ಲ ತೋರ್ಸೋಕ್ಕೆ ಆಗಲ್ಲ. ನಾವು ಕ್ಯೂವಲ್ಲಿದ್ದೀವಿ, ಹೋಗ್ತಾ ಇದ್ದೀವಿ. ಉರುಳು ಸೇವೆ ಮಾಡ್ತಿದ್ದಾರೆ, ಹೆಜ್ಜೆ ಪೂಜೆ, ಹೆಜ್ಜೆ ಸೇವೆ, ಅದೇ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಆ ಥರ ಸೇವೆ ಎಲ್ಲ ಮಾಡ್ತಿದ್ರು. ಲೇಡೀಸು ಜೆಂಟ್ಸು ಎಲ್ಲ ಮಾಡ್ತಿದ್ರು. ಮತ್ತು ನಮ್ಮ ಮನೆಯವರು ಉರುಳು ಸೇವೆ ಮಾಡಿದ್ರು. ನಮಗೇನು ಹೇಳಿರಲಿಲ್ಲ ಮಾಡ್ತೀನಿ ಅಂತ. ಸಡನ್ನಾಗಿ ಏನು ಅಂತ ಗೊತ್ತಿಲ್ಲ, ಅವರು ಉರುಳು ಸೇವೆ ಮಾಡಿದ್ರು. ಮಾಡಿಕೊಂಡು ಇಲ್ಲ ಆ ಥರ ದೇವ್ರಿಗೆ ಏನಾದರೂ ಸೇವೆಗಳು ಮಾಡೋರನ್ನ ನೋಡ್ತಾ ಇದ್ದರೆ ನಮಗೂ ಆ ಥರ ಮಾಡಬೇಕು ಅಂತ ಅನಿಸುತ್ತೆ. ಆದರೆ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಇದು. ಈ ಥರ ಎಲ್ಲ ಸೇವೆಗಳು ನಾವು ಅಂದ್ಕೊಂಡಷ್ಟು ಈಸಿಯಾಗಿರಲ್ಲ. ಆದರೂ ದೇವ್ರ ಮೇಲೆ ಭಕ್ತಿ ಇದ್ದರೆ ಮಾಡೋಕ್ಕಾಗುತ್ತೆ ಅಷ್ಟೇ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಕ್ಷತೆ ತೊಗೊಂಡು ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಬಂದು ಆಚೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಸ್ವಲ್ಪ ಹೊತ್ತೆಲ್ಲ ಸುಮಾರು 1 ಅವರೇ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನೋಡಿ ಕೂತಿದ್ದಾಗ ಅದು ಕಳಶ ತೆಗೆದಿದ್ದು ಬೃಂದಾವನ ಇರೋ ಜಾಗದಲ್ಲಿ ಕಳಶ ಮೇಲೆ ಇದೆಯಲ್ಲ, ಅದನ್ನು ಸ್ವಲ್ಪ ವಿಡಿಯೋ ಮಾಡಿದೆ. ಅವತ್ತು ರಾಯರ ವಾರ ಆಗಿರೋದ್ರಿಂದ ಆಮೇಲೆ ಸ್ವಲ್ಪ ಟೈಮ್ ಹೋಗ್ತಾ ಜನ ತುಂಬ ರಶ್ ಆಗಿಬಿಟ್ರು. ನೋಡಿ ಕ್ಯೂವಲ್ಲಿ ಫುಲ್ಲು ಹೋಗ್ತಿದ್ದಾರೆ. ಅಷ್ಟೇ ದರ್ಶನ ಮಾಡಿಕೊಂಡು ಬಂದ್ವಿ. ಮತ್ತು ರಾತ್ರಿ 8 ಗಂಟೆಗೆ ಬಸ್ ಇತ್ತು ನಮಗೆ. ಆಚೆ ಬಂದು ನಮ್ಮ ಮನೆಯವರು ಪ್ರಸಾದ ತೊಗೊಳಕ್ಕೆ ಹೋದರು. ನಾವು ಇನ್ನು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ವಿ, ಒಂದು 1/2 ಅವರೇ ಕೂತ್ಕೊಂಡ್ವಿ. ಪ್ರಸಾದ ಎಲ್ಲ ತೊಗೊಂಡಾದ್ಮೇಲೆ ಮತ್ತು ಅಭಯ ಆಂಜನೇಯ ಮತ್ತು ಪಂಚಮುಖಿ ಆಂಜನೇಯ, ಬಿಚ್ಚೋಲೆ, ಅಲ್ಲಿ ಲಕ್ಷ್ಮೀ ದೇವಸ್ಥಾನ ಅಲ್ಲೆಲ್ಲ ಹೋದ್ವಿ. ಆಟೋ ಅಲ್ಲಿ ಹೋದ್ವಿ. ಮತ್ತು ನೋಡಿ ಅಭಯ ಆಂಜನೇಯಗೆ ಬಂದ್ವಿ. ಅಲ್ಲಿ ದರ್ಶನ ಮಾಡಿಕೊಂಡು ಎಲ್ಲ ಕಡೆ ಮತ್ತು ಮಂತ್ರಾಲಯಕ್ಕೆ ಬರೋರೆಲ್ಲ ಇಲ್ಲೂ ಬಂದು ಹೋಗ್ತಾರೆ. ಸ್ವಲ್ಪ ಜನ ಇಲ್ಲೂ ಏನಂತ ರಶ್ ಇರಲಿಲ್ಲ, ಇಲ್ಲೂ ದರ್ಶನ ಮಾಡಿಕೊಂಡು ಬಂದ್ವಿ. ಅಲ್ಲಿಂದ ಪಂಚಮುಖಿ ಆಂಜನೇಯ ಮತ್ತು ಬಿಚ್ಚಾಲೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆಟೋ ಅಲ್ಲೇ ಹೋಗಿದ್ದು ಅಲ್ಲೆಲ್ಲ. ಇನ್ನಿಲ್ಲಿ ಪಂಚಮುಖಿ ಆಂಜನೇಯಗೆ ಬಂದ್ವಿ. ಅಲ್ಲಿ ನೋಡಿ ಅದು ಪುಷ್ಪಕ ವಿಮಾನ ಅಂತ ಹೇಳ್ತಾರೆ, ಬಂಡೈಲು. ಆ ಥರ ಸೌದಿದೆಯೋ ಅಥವಾ ಇಟ್ಟಿದ್ದಾರೋ ಅದು ಯಾರೂ ಹೇಳಲಿಲ್ಲ. ಮೋಸ್ಟ್ಲಿ ಇಟ್ಟಿದ್ದಾರೆ ಅಂತ ಒಬ್ರು ಹೇಳ್ತಾರೆ, ಸೌದಿದೆ ಅಂತ ಒಬ್ರು ಹೇಳ್ತಾರೆ. ಅದು ಕರೆಕ್ಟಾಗಿ ಗೊತ್ತಿಲ್ಲ ಏನು ಅಂತ. ಮತ್ತು ಇಲ್ಲಿ ಬೆಡ್ ಆ್ಯಂಡ್ ಪಿಲ್ಲೋ ಅಂತ ಹಾಸಿಗೆ ದಿಂಬು ಆ ಆಕಾರದಲ್ಲಿದೆ ಕಲ್ಲುಗಳು. ಆದರೂ ಅಲ್ಲಿ ಯಾರೂ ಗೈಡೆನ್ಸ್ ಇಲ್ಲ ಹೇಳೋರು. ಎಲ್ಲೂ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲೂ ಎಲ್ಲೂ ಫೋಟೋ ಏನು ತೆಗಿಯೋಂಗಿಲ್ಲ. ಮತ್ತು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋದ್ವಿ, ಆದರೆ ಹಿಂದ್ಗಡೆ ಇರೋ ಲಕ್ಷ್ಮೀ ದೇವಸ್ಥಾನಕ್ಕೆ. ಅಲ್ಲಿ ಫುಲ್ಲು ಜನ, ತುಂಬ ಬಿಸಿಲು ಕೂಡ ಇತ್ತು. ನಮ್ಮ ಕಡೆ ಚಳಿ ಆಗ್ತಿದೆ, ಆ ಕಡೆ ಫುಲ್ಲು ಬಿಸಿಲಿತ್ತು. ನೋಡಿ ಕಣ್ಣು ಬಿಡೋಕ್ಕೆ ಆಗ್ತಿಲ್ಲ, ಅಷ್ಟೊಂದು ಬಿಸಿಲು ಅಲ್ಲಿ ಆ ಕಡೆ. ಮತ್ತು ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಮತ್ತು ಇಲ್ಲಿ ಹೋಗಿ ನೋಡಿ ಆ ಗಂಟೆ ಇದೆಯಂತೆ, ಹೊಡಿಬಾರ್ದಂತೆ ಅದು, ಆ ಥರ ಹೇಳ್ತಿದ್ರು ಐನೂರು. ಇವ್ರು ಯಾರೋ ಹೊಡಿತಿದ್ರು, ಅದಕ್ಕೆ ಅವರೆಲ್ಲ ಒಬ್ಬರು ಅವರವರೇ ಎಲ್ಲ ಆರ್ಗ್ಯುಮೆಂಟ್ಸ್ ಮಾಡ್ಕೊತಿದ್ರು. ಯಾಕೆ ಹೊಡಿಬಾರ್ದು, ಬೋರ್ಡ್ ಹಾಕಬೇಕಿತ್ತು ಅಂತೆಲ್ಲ ಏನೋ ಆ ಥರ ಆರ್ಗ್ಯುಮೆಂಟ್ಸ್ ಮಾಡ್ಕೊತಿದ್ರು. ದಾರಿ ಸ್ವಲ್ಪ ಚಿಕ್ಕದಾಗಿದೆ ಆ ಕಡೆ ಹೋಗೋಕ್ಕೆ, ಅದಕ್ಕೆ ಇಷ್ಟೊಂದು ಜನ ಅಲ್ಲಿ ಮುಗಿಸ್ಕೊಂಡು ಮತ್ತು ಅಪ್ಪಣ್ಣಾಚಾರ್ಯರ ಮನೆ ಅಂದರೆ ರಾಯರ ಶಿಷ್ಯ ಅಪ್ಪಣ್ಣ, ಶ್ರೀ ಅಪ್ಪಣ್ಣಾಚಾರ್ಯರ ಮನೆ, ಅಲ್ಲಿ ಬಂದ್ವಿ. ಅಲ್ಲೆಲ್ಲ ನೋಡಿಕೊಂಡು ಮತ್ತು ಬಿಚ್ಚಾಲೆಗೆ ಬಂದ್ವಿ. ಅಲ್ಲಿ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಆಟೋವರೆಲ್ಲ ಅರ್ಜೆಂಟ್ ಮಾಡ್ತಿದ್ರು, ಬೇಗ ಬರಬೇಕು ಅಂತ. ನಾವು ಅಲ್ಲೆಲ್ಲ ದರ್ಶನ ಎಲ್ಲ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಬಂದ್ವಿ. ಒಂದೊಂದು ಸ್ಥಳಕ್ಕೂ ಒಂದೊಂದು ಇತಿಹಾಸ ಇದೆ. ಈ ಬಿಚ್ಚಾಲೆನ 2ನೇ ಮಂತ್ರಾಲಯ ಅಂತಲೂ ಹೇಳ್ತಾರೆ. ಇಲ್ಲ ತುಂಗಭದ್ರಾ ನದಿ ಹರಿಯುತ್ತೆ. ಈ ನದಿಯಲ್ಲಿ ಇಲ್ಲಿ ಸ್ನಾನ ಮಾಡೋ ಅವಕಾಶ ಇಲ್ಲ, ಯಾರಿಗೂ ಕೊಡಲ್ಲ.
ಫ್ರೆಂಡ್ಸ್, ಮಂತ್ರಾಲಯ ದರ್ಶನ ಇಷ್ಟ ಆಗಿತ್ತು. ಇದನ್ನು ಮುಗಿಸ್ಕೊಂಡು ನಾವು ರಿಟರ್ನ್ ಆದ್ವಿ ಊರಿಗೆ. ಇಲ್ಲಿ ಮುಗಿಸ್ಕೊಂಡು ಊಟ ಮಾಡಿದ್ವಿ. ಅಲ್ಲಿ ಹೋಟೆಲಲ್ಲಿ ಬಂದು ಊಟ ಮಾಡಿಕೊಂಡು ಮತ್ತೆ ರಿಟರ್ನ್ ಆದ್ವಿ ಮನೆಗೆ ಅಷ್ಟೇ. ಫ್ರೆಂಡ್ಸ್, ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಿದ್ದೀನಿ.